ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋನ ಒಂದು ವಿಶೇಷವಾದ ವಿಡಿಯೋ ಅಂತ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಗಮನಿಸಬೇಕಾದಂತ ವಿಡಿಯೋ ಅಂತ ನನ್ನ ಭಾವನೆ. ಈ ವಿಡಿಯೋ ಬಹುತೇಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಆರಂಭ ಮಾಡಿದ್ದೀನಿ. ಏನ್ ಈ ವಿಡಿಯೋ? ಬಹುತೇಕವಾಗಿ ವಿದ್ಯಾರ್ಥಿಗಳು ಓದುವ ಸಂದರ್ಭದಲ್ಲಿ ಕೆಲವು ಕನ್ಫ್ಯೂಷನ್ಸ್ಗೆ ಒಳಗಾಗ್ತಾರೆ. ಅವರ ಮಾಸ್ಟರ್ಸು ಒಂದು ಟಾಪಿಕ್ ನಲ್ಲಿ ಅಸೈನ್ಮೆಂಟ್ ಕೊಡ್ಬೋದು, ಒಂದು ಟಾಪಿಕ್ ನಲ್ಲಿ ನೋಟ್ಸ್ ಕೊಡ್ಬೋದು, ಒಂದು ಟಾಪಿಕ್ ನಲ್ಲಿ ಟಿಪ್ಪಣಿ ಬರೆಯಕ್ಕೆ ಹೇಳ್ಬೋದು. ಹೀಗೆ ಬಹುತೇಕವಾಗಿ ಹಲವು ಆಯಾಮದಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರು ಅವರ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ, ಜೊತೆಗೆ ಅವರ ಒಂದು ಇನ್ನರ್ ಕೇಪಬಿಲಿಟಿ ಏನಿದೆ ಅದನ್ನ ಹೊರಗೆ ತರಲಿಕ್ಕೆ ಹಲವಾರು ಆಯಾಮಗಳಲ್ಲಿ ಅವ್ರನ್ನ ಪರೀಕ್ಷೆಗೆ ಒಳಪಡಿಸಿ ಆನಂತರದಲ್ಲಿ ಅವರನ್ನ ಬೆಳೆಸ್ತಾ ಹೋಗ್ತಾರೆ. ಹೀಗೆ ನೋಡುವಂತ ಸಂದರ್ಭದಲ್ಲಿ ಅಸೈನ್ಮೆಂಟ್ ಅನ್ನೋದು ಇತ್ತೀಚಿನ ಮಕ್ಕಳಿಗೆ ಅದರಲ್ಲೂ ಇತ್ತೀಚಿನ ಮಕ್ಕಳಿಗೆ ಹೇಗ್ ಬರೆಯೋದು, ಯಾವ ತರ ಬರೆಯೋದು, ಸೋರ್ಸ್ ಕಲೆ ಹಾಕೋದು ಹೇಗೆ, ಆ ಅಸೈನ್ಮೆಂಟ್ ಅನ್ನ ಯಾವ ರೀತಿ ನಾವು ಎಲಾಬ್ರೇಟ್ ಮಾಡೋದು, ಇದು ಹಲವಾರು ಗೊಂದಲಗಳಿಗೆ ಒಳಗಾಗಿರ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ನಲ್ಲಲ್ಲಲ್ಲಲ್ಲಲ್ಲಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಹುಡುಕ್ತಿರ್ತಾರೆ. ಹುಡುಕಿ ತಂದೆ ತಾಯಿಗಳ ತಲೆ ತಿಂತಿರ್ತಾರೆ. ಮಾಸ್ಟರ್ ಕೊಟ್ಟಿರೋದು ತಲೆ ತಿನ್ನೋದು ಮಾತ್ರ ತಂದೆ ತಾಯಿಗಳಿಗೆ. ಈ ತರ ಎಲ್ಲ ಆಗೋದುಂಟು. ಆ ದಿಸೆಯಿಂದಾಗಿ ಎಲ್ಲೋ ಒಂದ್ ಕಡೆ ಅಂಥ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನನ್ನ ವಿಡಿಯೋ ಆ ಒಂದು ಮಕ್ಕಳಿಗೆ ಅಥವಾ ಓದುವ ವಿದ್ಯಾರ್ಥಿಗೆ ಬಹುತೇಕವಾಗಿ ಉಪಯೋಗ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಏನು ಈ ವಿಡಿಯೋ ಏನು ಅಂತ ನೀವೇನಾದ್ರು ಕೇಳೋದಿದ್ರೆ, ಅಸೈನ್ಮೆಂಟ್ ಬರೆಯುವುದು ಹೇಗೆ ಅಂತ. ಅಸೈನ್ಮೆಂಟ್ ಬರೆದು ಆ ಅಸೈನ್ಮೆಂಟ್ ಅಲ್ಲಿ ಪೂರ್ಣವಾದ ಅಂಕಗಳನ್ನ ಹೇಗೆ ತಗೊಳ್ಳೋದು, ಪೂರ್ಣವಾದ ಅಂಕಗಳನ್ನ ತಗೋಬೇಕು ಅಂದ್ರೆ ಯಾವ ರೀತಿ ನಾನು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು, ಈ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇನೆ ನೋಡ್ಬೇಕು. ಯಾಕೆ ಅಂತೀರಾ? ಈ ವಿಡಿಯೋನ ನೀವೇನಾದ್ರು ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಹೇಳ್ತಕ್ಕಂಥ ಪಾಯಿಂಟ್ಸ್ಗಳು ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಆ ದಿಸೆಯಿಂದಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೂ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ನಾನು ಮಾಡ್ತಕ್ಕಂಥ ಎಲ್ಲ ನಾಲೆಡ್ಜ್ ರಿಲೇಟೆಡ್ ಅಪ್ಡೇಟ್ಸ್ಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀರಲ್ಲ. ವಿಡಿಯೋಗೆ ಹೋಗೋಣ ಬನ್ನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಅಸೈನ್ಮೆಂಟ್ ಅನ್ನ ಬರಿಬೇಕಾದ್ರೆ ಮೊದಲು ನೀವು ಆ ಟಾಪಿಕ್ ಅನ್ನ ತೆಗೆದುಕೊಂಡು ಅದರಲ್ಲಿ ಯಾವ ಯಾವ ಭಾಗಗಳನ್ನ ನಾನು ಮೊದಲು ಕಲೆ ಹಾಕಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ಬೇಕು. ಈಗ ನಿಮ್ಮ ಅಧ್ಯಾಪಕರು ಒಂದು ಟಾಪಿಕ್ ಅನ್ನು ಕೊಟ್ಬಿಡ್ತಾರೆ. ಅದು ಯಾವುದೇ ತರದ ಟಾಪಿಕ್ ಆಗ್ಬೋದು, ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ನೇ ಕೊಡೋದು. ಹೊರಗಿನ ನಾಲೆಡ್ಜ್ ಅನ್ನ ನೀವು ಕಲಿಬೇಕು ಅಂತ ಏನಾದ್ರು ಅಧ್ಯಾಪಕರಿಗಿದ್ರೆ ಹೊರಗಿನ ನಾಲೆಡ್ಜ್ ಸಂಬಂಧಪಟ್ಟಂಗೆ ನಿಮ್ಗೆ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ತಾರೆ. ವೆರಿ ಸಿಂಪಲ್ ಆಗಿ ನೀವು ಮೊದಲು ತಿಳ್ಕೊಬೇಕು ಅಂತ ಹೇಳಿದ್ರೆ, ಬಹಳ ಉತ್ತಮವಾಗಿ ನೀವು ಮೊದಲು ತಿಳ್ಕೊಬೇಕು ಅಂತ ಹೇಳಿದ್ರೆ, ಟಾಪಿಕ್ಗೆ ನಾನು ಯಾವ ರೀತಿ ಬರಿಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಸೋರ್ಸು ಕಲೆ ಹಾಕ್ಬೋದು ಮಕ್ಕಳೇ. ಇವತ್ತು ಸೋರ್ಸ್ಗೇನು ಕಡಿಮೆ ಇಲ್ಲ. ಸೋರ್ಸು ಒಂಥರ ಏನಾಗಿದೆ ಅಂತ ಹೇಳಿದ್ರೆ ಒಂದು ಕಸದ ಬುಟ್ಟಿ ತರ ಆಗಿದೆ. ಸಖತ್ತು ಸೋರ್ಸ್ ಇದೆ. ನೀವು ಆಯ್ಕೆ ಮಾಡೋದೇ ಬಹಳ ಇಂಪಾರ್ಟೆಂಟ್. ಯಾವ ಸೋರ್ಸು ಬಹಳ ಉತ್ತಮವಾಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಅದನ್ನ ಆಯ್ಕೆ ಮಾಡಿ ನೀವು ತೆಗೆದುಕೊಂಡ್ರೆ ನೀವು ಬುದ್ಧಿವಂತರು. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಸ್ಟೆಪ್ಸ್ ಬಹಳ ಮುಖ್ಯ ಆಗುತ್ತೆ. ಆ ಸ್ಟೆಪ್ಸ್ಗಳನ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ಸೋರ್ಸು ನೀವು ಒಂದಷ್ಟು ಕಲೆ ಹಾಕಿ ಹಾಕ್ತೀರಾ. ಮತ್ತೆ ನಿಮ್ಮ ಮೇಷ್ಟ್ರನ್ನೇ ಕೇಳ್ಬೋದು, ನಿಮ್ಮ ತಂದೆ ತಾಯಿಗಳ ತಲೆ ತಿನ್ಬೋದು, ಅಕ್ಕ ತಮ್ಮ ಅಣ್ಣ ತಂಗಿ ಇವ್ರನ್ನ ತಲೆ ತಿಂದು ಒಂದಷ್ಟು ಸೋರ್ಸ್ ಕಲೆ ಹಾಕ್ತೀರಾ. ಆದ್ರೆ ಸ್ಟೆಪ್ಸ್ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಒಳ್ಳೆ ಅಂಕಗಳು ಅಸೈನ್ಮೆಂಟ್ ಅಲ್ಲಿ ಬರಬೇಕು ಅಂದ್ರೆ ನಿಮ್ಗೆ ಸ್ಟೆಪ್ಸ್ ಬಹಳ ಇಂಪಾರ್ಟೆಂಟ್. ನಾನು ಇವತ್ತು ಹೇಳಕ್ ಹೋಗ್ತಾ ಇರೋದು ಆ ಸ್ಟೆಪ್ಸ್ ಗಳನ್ನ. ಬನ್ನಿ ಆ ಸ್ಟೆಪ್ಸ್ ಗಳನ್ನ ಮೊದಲನೇದಾಗಿ ನೋಡೋಣ. ನನ್ನ ಪ್ರಕಾರ ಅಸೈನ್ಮೆಂಟ್ ಅಂತ ಹೇಳಿದ್ರೆ ಒಂದು 7 ಸೂತ್ರಗಳನ್ನ ಒಳಗೊಂಡಿರ್ಬೇಕದು. ಆ 7 ಸೂತ್ರಗಳು, 7 ಸ್ಟೆಪ್ಸ್ ಗಳು ಆ ಅಸೈನ್ಮೆಂಟ್ ಅಲ್ಲಿ ಇದೆ. ಖಂಡಿತ ಅಸೈನ್ಮೆಂಟ್ ಅಚ್ಚುಕಟ್ಟಾಗಿ ಸೂಪರ್ ಆಗಿ ಬರುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ನಾವು ಅದನ್ನ ಮಾಡ್ಕೋಬೇಕು ಅನ್ನೋದನ್ನ ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ. ಬನ್ನಿ, ನೀವು ಮೊದಲು ನೋಟ್ ಮಾಡಿ ಇಟ್ಕೊಳ್ಳಿ. ಒಂದು ಪೆನ್ನು ಪೇಪರ್ ತೆಗೆದುಕೊಂಡು ನೋಟ್ ಮಾಡಿ ಇಟ್ಕೊಳ್ಳಿ 7 ಸ್ಟೆಪ್ಸ್ ಗಳು ಯಾವುವು ಅಂತಕ್ಕಂಥದ್ದು. ಒಂದು ಟಾಪಿಕ್ ಅನ್ನ ಕೊಟ್ಟಿದ್ದಾರೆ. ಆ ಟಾಪಿಕ್ ಮೊದಲನೇದಾಗಿ ನೀವು ಬರಿಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ PTK, ಇಂಟ್ರೊಡಕ್ಷನ್ಸ್ ಅಂತ ಕರೀತೀರಿ. PTK ನ ಮೊದಲನೇದಾಗಿ ಬರಿಬೇಕು, ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಅರ್ಥ, ಮೀನಿಂಗ್. ಮೂರನೇ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ವ್ಯಾಖ್ಯಾನ, ಡೆಫಿನೇಷನ್. ನಾಲ್ಕನೇ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ವಿಧಗಳು. ಐದನೇ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ವಿವರಣೆ. ಆರನೇ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಉಪಸಂಹಾರ. ಏಳನೇ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಛಾಯಾಚಿತ್ರಗಳು. ಈ ಛಾಯಾಚಿತ್ರಗಳು ಬಂದಾಗ ನಾನೊಂದ್ಸೂರು ವೇರಿಯೇಷನ್ ನೀವು ಮಾಡ್ಕೋಬೋದೇನು ತೊಂದರೆ ಇಲ್ಲ. ನಾನಂತೂ ಕೊನೆಯಲ್ಲಿ ಕೊಟ್ಟಿದ್ದೀನಿ ಅದನ್ನ.
ಹಾಗಾದ್ರೆ ಈ 7 ಸೂತ್ರಗಳನ್ನ ಹೇಗ್ ಬರಿಬೇಕು ಅನ್ನೋದನ್ನ ಒಂದು ಬ್ರೀಫ್ ಕೊಡ್ತೀನಿ. ಈ 7 ಸೂತ್ರಗಳನ್ನ ನಾನು ಒಂದು ಎರಡು ಟಾಪಿಕ್ ನ ನಿಮ್ಗೆ ಮೆನ್ಷನ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ನಿಮ್ಗಾಗ ನೀಟಾಗಿ ಅರ್ಥ ಆಗತ್ತೆ. ಅದು ಉದಾಹರಣೆ ಅಂತ ನಿಮ್ಗೆ ಅನ್ಕೋಬಹುದು. ಒಂದು ಟಾಪಿಕ್ ಅನ್ನ ನಾನು ಈಗ ತಗೊಳ್ತಾ ಇದ್ದೀನಿ, ಬನ್ನಿ ನೋಡೋಣ. ಈಗ ನಿಮ್ಮ ಅಧ್ಯಾಪಕರು, ನಿಮ್ಮ ಶಿಕ್ಷಕರು, ನಿಮ್ಮ ಟೀಚರ್ಸ್ ಯಾರಿದಾರೋ ಅವರು ನಿಮ್ಗೊಂದು ಟಾಪಿಕ್ ಅನ್ನು ಕೊಡ್ತಾರೆ. ಏನಂತ ಕೊಡ್ಬೋದು? ರಾಜಕಾರಣ ಅಥವಾ ರಾಜಕೀಯ ಅಂದು ಇಂದು ಅಂತ. ಅಂದ್ರೆ ರಾಜಕಾರಣ ಅಂತಕ್ಕಂಥದ್ದು ಇವತ್ತು ಹೇಗಿದೆ ಮತ್ತೆ ಹಿಂದೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಬರೀರಿ ಅಂತ ಒಂದು ಟಾಪಿಕ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಆ ಟಾಪಿಕ್ಗೆ ನೀವು ಈ 7 ಅಂಶಗಳನ್ನ ಅಪ್ಲೈ ಮಾಡ್ಬೇಕು. ಮೊದಲನೇದಾಗಿ ಪೀಠಿಕೆ ಬರೀಬೇಕು. ಪೀಠಿಕೆ ಹೇಗ್ ಬರೀತೀರಾ? ಪೀಠಿಕೆ ಯಾವತ್ತು ವಿಶಾಲವಾದ ಅರ್ಥದಲ್ಲಿ ಇರಬೇಕು. ಇಡೀ ಒಂದು ಆ ಟಾಪಿಕ್ ಅನ್ನ ಕವರ್ ಆಗುವಾಗ ಇರಬೇಕು. ಏನು ಪೀಠಿಕೆನ ನೀವು ಹೀಗೆ ಬರೀಬಹುದು ಅಂತ ಅನ್ಕೋತೀನಿ. ರಾಜಕೀಯ ಎಂಬುದು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಚಾಲ್ತಿಯಲ್ಲಿದೆ. ರಾಜಕೀಯ ಆಯಾಯ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಸಂವಿಧಾನದ ಅಡಿಯಲ್ಲಿ ಚಾಲ್ತಿಯಲ್ಲಿರುತ್ತದೆ. ಹೀಗೆ ಆರಂಭ ಮಾಡಿ ಬರಿಬೇಕಾಗತ್ತೆ. ಅಂದ್ರೆ ಓವರ್ ಆಲ್ ಕುರಿತಂತೆ ನೀವು ರಾಜಕಾರಣ ಅಂದಿರೋದ್ರ ಬಗ್ಗೆ ಬರಿಬೇಕಾಗತ್ತೆ ಅಂತ. ಅದನ್ನ ಒಂದು ಪ್ಯಾರಾಗ್ರಾಫ್ ಅಷ್ಟು ಬರೀರಿ. ನೆಕ್ಸ್ಟ್ 2ನೇ ಪಾಯಿಂಟ್ಗೆ ನೀವು ಹೋಗೋದಾದ್ರೆ ವ್ಯಾಖ್ಯಾನ. ವ್ಯಾಖ್ಯಾನ ಅಂದ್ರೆ ನಾನು ಹೇಳ್ಬಿಡ್ತೀನಿ. ವ್ಯಾಖ್ಯಾನ ಅಂದ್ರೆ ಬೇರೆ ಯಾರು ಅಂದ್ರೆ ಪಂಡಿತರೋ ಅಥವಾ ಎಕ್ಸ್ಪರ್ಟ್ಸೋ ಆ ಒಂದು ರಾಜಕಾರಣದ ಬಗ್ಗೆ, ರಾಜಕೀಯದ ಬಗ್ಗೆ ಡೆಫಿನೇಷನ್, ಅರ್ಥಗಳನ್ನ ಏನ್ ಹೇಳಿದ್ದಾರೆ ಅದನ್ನ ನಾವು ಡೆಫಿನೇಷನ್ ಅಂತ ಕರಿತೀವಿ. ಇಂಥವನ್ನ ಕಲೆ ಹಾಕಿ ನೀವು ಬರೀರಿ, ಅದು ವ್ಯಾಖ್ಯಾನ ಆಗುತ್ತೆ. ಇನ್ನು 3ನೇ ಪಾಯಿಂಟ್ ವಿಧಗಳಿಗೆ ಹೋಗೋಣ. ವಿಧಗಳು, ಇನ್ನು ರಾಜಕಾರಣದಲ್ಲಿ ವಿಧಗಳನ್ನ ನೀವು ನೋಡೋದಾದ್ರೆ ಬಹುತೇಕವಾಗಿ ಇದೆ. ಅಂದ್ರೆ ಸ್ಥಳೀಯ ರಾಜಕಾರಣ, ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣ, ಅಂತಾರಾಷ್ಟ್ರೀಯ ರಾಜಕಾರಣ ಮೇನ್ ಆಗಿ ನಾವು ನೋಡ್ಬೋದು. ಇನ್ನು ಒಳಗಡೆ ತೆಗೆದುಕೊಂಡ್ರೆ ಬೇರೆ ಬೇರೆ ರಾಜಕಾರಣಗಳು ಅದರಲ್ಲಿ ಇರ್ತವೆ. ಇನ್ನೂ ಒಂದಷ್ಟು ರಾಜಕಾರಣದ ವಿಧಗಳನ್ನ ನೀವು ಕಲೆ ಹಾಕಿ ಬರಿಬೋದು. ಹೀಗೆ ಅದು ವಿಧಗಳನ್ನ ನೀವು ಕಲೆ ಹಾಕಿ ಅವುಗಳನ್ನ ಎಕ್ಸ್ಪ್ರೆಷನ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ವಿವರಣೆ ಅಂತ ಹೇಳಿದೀನಿ. ಏನು ನೀವು ವಿಧಗಳನ್ನ ಕಲೆ ಹಾಕಿ ಮಾಡಿದ್ರೋ ಆ ವಿಧಗಳನ್ನೇ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ, ನೀವೇನ್ ಸೋರ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದನ್ನ ಬಹಳ ಅಚ್ಚುಕಟ್ಟಾಗಿ ಬರಿತಾ ಹೋದ್ರೆ ಅದು ವಿವರಣೆ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನು ಲಾಸ್ಟ್ ಬರೋದಾದ್ರೆ ಉಪಸಂಹಾರ. ಉಪಸಂಹಾರವನ್ನ ನಾನು ಯಾವತ್ತೂ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಹೇಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಉಪಸಂಹಾರ ನಿಮ್ದೇ ಆದ ಮಾತುಗಳಲ್ಲಿ ಇರಬೇಕು. ಬಹುತೇಕವಾಗಿ ನಿಮ್ದೇ ಆದ ಮಾತುಗಳಲ್ಲಿ ಇರಬೇಕು. ಈಗ ಆಲ್ರೆಡಿ ಏನು ಎತ್ತ ಅಂತೆಲ್ಲ ಬರ್ದಿದ್ದೀರಾ, ವಿಧಗಳು ಬರ್ದಿದ್ದೀರಾ, ವ್ಯಾಖ್ಯಾನ ಬರ್ದಿದ್ದೀರಾ, ಅರ್ಥ ಬರ್ದಿದ್ದೀರಾ, ಎಲ್ಲ ಬರ್ದಿದ್ದೀರಾ. ಅದಾದ್ಮೇಲೆ ಈ ಉಪಸಂಹಾರ ಅಂದ್ರೆ ರಾಜಕಾರಣ ಈಗ ಸರಿ ಇದೆಯಾ, ಸರಿ ಇಲ್ವಾ, ಸರಿ ಇದ್ರೆ ಯಾವ ತರ, ಸರಿ ಇಲ್ಲದೆ ಇದ್ರೆ ಯಾವ ತರ ಆಗ್ಬೇಕು, ಇನ್ ಭವಿಷ್ಯದಲ್ಲಿ ರಾಜಕಾರಣ ಯಾವ ತರ ಇರಬೇಕು, ಯಾವ ತರ ಇದೆ, ಈ ಎಲ್ಲವನ್ನ ಕುರಿತಂತೆ ನೀವು ಉಪಸಂಹಾರವನ್ನ ಒಂದು ಪ್ಯಾರಾಗ್ರಾಫ್, ಒಂದು ಪೇಜ್ ಈ ತರ ಬರ್ದರೆ ಮಸ್ತ್ ಅಂತ ಅನ್ಸುತ್ತೆ. ಇನ್ನು ಕೊನೆಯದಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಛಾಯಾಚಿತ್ರಗಳನ್ನಾಗ ಅಂದ್ರೆ ಫೋಟೋಗ್ರಫಿ ಎನ್ನುವಂತ ಸಂದರ್ಭದಲ್ಲಿ ನೀವು ಲಾಸ್ಟ್ ಅಲ್ಲಿ ಹಾಕ್ಬೋದು ಅಥವಾ ನಿಮ್ಮ ಟಾಪಿಕ್ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಹಾಕ್ಬೋದು. ಅದೇನು ಈ ತರ ಮ್ಯಾಂಡೇಟರಿ ಅಂತೇನಿಲ್ಲ. ಹಾಗಾದ್ರೆ ನಾನು ಲಾಸ್ಟ್ಗೆ ಅದನ್ನ ಚೂಸ್ ಮಾಡೋದಿದ್ರೆ ಲಾಸ್ಟ್ ಅಲ್ಲಿ ನೀವು ಆ ಫೋಟೋವನ್ನ ಹಾಕ್ಬೇಕು. ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಇಡೀ ಒಂದೊಂದು ಪೇಜ್ನೇ ಫೋಟೋ ಹಾಕ್ತಾರೆ. ಆ ತರದಲ್ಲಿ ಹಾಕ್ಬಾರ್ದು. ಫೋಟೋವನ್ನ ಯಾವತ್ತು 4:6 ಫೋಟೋ ಸೈಜ್ ಇದೆಯಲ್ಲ ಆ ಸೈಜ್ ಅಲ್ಲೇ ಹಾಕ್ಬೇಕು. ಅಂದ್ರೆ ಒಂದು ಪೇಜ್ಗೆ 2 ಫೋಟೋವನ್ನ ನೀವು ಕೂರಿಸಬಹುದು. ಆ ತರದಲ್ಲಿ ಫೋಟೋವನ್ನ ನೀವು ಹಾಕ್ಬೇಕು. ಫೋಟೋ ಹಾಕುವಾಗ ಒಂದು ಬಹಳ ಇಂಪಾರ್ಟೆಂಟ್ ಹೇಳಿದ್ರೆ, ಆ ಫೋಟೋ ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾವ ವಿಧಗಳಲ್ಲಿ ರಾಜಕಾರಣಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ಕೆಳಗಡೆ ಬರೀಬೇಕು. ಇದು ಹಾಕುವ ವಿಧಾನ. ಈ ರೀತಿನಲ್ಲಿ ನೀವು 7 ಸೂತ್ರಗಳನ್ನ ಅಳವಡಿಸಿಕೊಂಡು ಬರೆದ್ರೆ ಖಂಡಿತ ಅದು ಒಂದು ಒಳ್ಳೆಯ ಅಸೈನ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. 100% ನಿಮಗೆ ಮಾರ್ಕ್ಸ್ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇನ್ನೊಂದು ಟಾಪಿಕ್ ಅನ್ನ ನೀವೇನಾದ್ರೂ ಕೇಳೋದಿದ್ರೆ, ಒಂದು ಎಕ್ಸಾಂಪಲ್ ಅಂತ ಕೇಳೋದಿದ್ರೆ ಮತ್ತೊಂದು ಎಕ್ಸಾಂಪಲ್ ನಾವು ತಗೋತೀನಿ, ಸ್ವಲ್ಪ ಭಿನ್ನವಾಗಿ ತಗೋತೀನಿ. ಆತ್ಮಹತ್ಯೆ, ಸಮಸ್ಯೆ ಮತ್ತು ಪರಿಹಾರ, ಈ ಒಂದು ಟಾಪಿಕ್ ಅನ್ನ ನೀವೇನಾದ್ರು ತಗೊಳ್ಳೋದಿದ್ರೆ ಮೊದಲು ನೀವು ಅದರ ಒಂದು ಪೀಠಿಕೆಯನ್ನ ಬರೀಬೇಕು. ಪೀಠಿಕೆಯನ್ನ ಬರೆಯುವಂತ ಸಂದರ್ಭದಲ್ಲಿ ನೀವು ಹೀಗೆ ಆರಂಭ ಮಾಡಿದ್ರೆ ಚೆನ್ನ ಅಂತ ಅನ್ಸುತ್ತೆ. ಆತ್ಮ ಅಂತಕ್ಕಂಥದ್ದು ಇಡೀ ಮನುಕುಲದಲ್ಲಿ ಒಂದು ಶ್ರೇಷ್ಠವಾದ ಪ್ರಾಮುಖ್ಯತೆಯನ್ನ ಹೊಂದಿದೆ. ಅದರ ಹತ್ಯೆಯನ್ನ ಮಾಡಿಕೊಳ್ಳುವುದು ಇಡೀ ವಿಶ್ವದಲ್ಲೇ ಮಹಾಪಾಪ ಎಂಬುದಾಗಿ ಸೂಚಿತವಾಗಿದೆ ಎಂಬುದಾಗಿ ಹೀಗೆ ಆರಂಭ ಮಾಡ್ತಾ ಅದರ ಪೀಠಿಕೆಯನ್ನ ಬರೀಬೇಕು. ನಂತರದಲ್ಲಿ ನೀವು ಅರ್ಥಕ್ಕೆ ಹೋಗ್ಬೇಕು. ಅರ್ಥ ಅಂತ ಹೇಳಿದ್ರೆ ಆತ್ಮಹತ್ಯೆ ಎಂದರೇನು ಅನ್ನೋದಕ್ಕೆ ಹಲವಾರು ರೀತಿಯಾದ ಅರ್ಥಗಳು ನಿಮಗೆ ಸಿಗ್ತವೆ. ಅದನ್ನ ಹುಡಿಕೊಂಡು ಬರೀರಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೀವು ವ್ಯಾಖ್ಯಾನಗಳಿಗೆ ಹೋಗ್ಬೇಕು. ಆಲ್ರೆಡಿ ಹೇಳಿದ್ದೀನಿ, ವ್ಯಾಖ್ಯಾನ ಅಂದ್ರೆ ಬೇರೆಯವರು ಆ ವಿಚಾರದ ಬಗ್ಗೆ ಏನನ್ನು ಹೇಳಿದ್ದಾರೆ, ಎಕ್ಸ್ಪರ್ಟ್ಸ್ಗಳು ಆ ವಿಚಾರದ ಬಗ್ಗೆ ಏನನ್ನು ಹೇಳಿದ್ದಾರೆ ಅದನ್ನ ನೀವು ತಂದು ಬರೆದ್ರೆ ಅದನ್ನ ವ್ಯಾಖ್ಯಾನ ಅಂತ ಅನ್ಸುತ್ತೆ. ಅದ್ರ ಕೆಳಗಡೆ ಯಾರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಹಾಕ್ಬೇಕಾಗತ್ತೆ. ಇಂತಹ ವ್ಯಾಖ್ಯಾನಗಳನ್ನ ಮಾಡ್ಬೋದು. ಜೊತೆಗೆ ನಿಮ್ದೇ ಆದ ವ್ಯಾಖ್ಯಾನವನ್ನು ಬೇಕಾದ್ರೂ ಕೊಡ್ಬೋದು, ಬೇರೆಯವ್ರದೇ ಕೊಡ್ಬೇಕು ಅಂತಿಲ್ಲ. ನಿಮ್ದೇ ಆದ ವ್ಯಾಖ್ಯಾನವನ್ನು ಕೂಡ ಕೊಡ್ಬೋದು, ಸಾಧ್ಯ ಇದೆ ಅಂತಕ್ಕಂಥ. ಹೀಗೆ ವ್ಯಾಖ್ಯಾನಗಳನ್ನ ನೀವು ಬರಿಬೇಕಾಗತ್ತೆ. ನಂತರದಲ್ಲಿ ವಿಧಗಳನ್ನ ಬರಿಬೇಕಾಗುತ್ತೆ. ಆತ್ಮಹತ್ಯೆ ವಿಧಗಳು ಹಲವಾರನ್ನ ನಾವು ನೋಡ್ಬೋದು.
ರೈತರ ಆತ್ಮಹತ್ಯೆಗಳು, ಮಹಿಳೆಯರ ಆತ್ಮಹತ್ಯೆಗಳು, ಮಕ್ಕಳ ಆತ್ಮಹತ್ಯೆಗಳು, ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ಅಂತ ನೀವು ಟೈಪ್ಸ್ ಅನ್ನ ತಗೋಬಹುದು. ಬಹಳ ಭಿನ್ನವಾಗಿ ತಗೋಬಹುದು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ ಅಂತ ಅನ್ಸುತ್ತೆ ನಿಮ್ಗೆ. ಅದನ್ನ ನೀವು ತೆಗೆದುಕೊಳ್ಳಿ ಅಂತಕ್ಕಂಥದ್ದು. ಹೀಗೆ ವಿಧಗಳನ್ನ ನೀವು ಕುರಿತಂತೆ ಹಲವಾರು ರೀತಿಯಲ್ಲಿ ಬರಿಬೇಕಾಗತ್ತೆ ಅಂತಕ್ಕಂಥದ್ದು. ಜೊತೆಗೆ ನಾನು ಮೊದಲೇ ಹೇಳ್ದಾಗೆ ವಿವರಣೆ, ಇವೆಲ್ಲಗಳನ್ನು ಕುರಿತಂತೆ ವಿವರಣೆಯನ್ನ ಮಾಡ್ತಾ ಹೋಗೋದಕ್ಕೆ ವಿವರಣೆ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಉಪಸಂಹಾರ ಅಂತಕ್ಕಂಥದ್ದು. ನಾನು ಆಲ್ರೆಡಿ ಹೇಳಿದ್ದೀನಿ, ಉಪಸಂಹಾರ ನಿಮ್ಮದೇ ಆದ ಮಾತುಗಳಲ್ಲಿ ಬರಿಬೇಕಾಗತ್ತೆ. ನೀವೇ ಅದನ್ನ ಒಂದು ಪ್ಯಾರಾಗ್ರಾಫ್ ಬರೀರಿ, ಒಂದು ಪೇಜ್ ಬರೀರಿ. ಇನ್ನು ನೆಕ್ಸ್ಟ್ ಛಾಯಾಚಿತ್ರಗಳು. ನೆಕ್ಸ್ಟ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಗ ರೈತರ ಆತ್ಮಹತ್ಯೆಗಳಾಗಿರ್ತವೆ, ವಿದ್ಯಾರ್ಥಿ ಆತ್ಮಹತ್ಯೆಗಳಾಗಿರ್ತವೆ, ಅಂಥವನ್ನ ಕಲೆ ಹಾಕಿ ಅದರಲ್ಲಿ ಡಿಸ್ಕ್ರಿಪ್ಷನ್ ನ ಕೊಡಬೇಕು. ಯಾವ್ಯಾವುದು ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ನೀವು ಕೊಟ್ಟು ಅದನ್ನ ತೆಗೆದುಕೊಂಡ್ರೆ ಅದು ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ ಈ ಒಂದು ಅಸೈನ್ಮೆಂಟ್ ಅನ್ನೋದು ಬಹಳ ಸೂಕ್ಷ್ಮವಾದ ಸಂವೇದನೆಯಲ್ಲಿ ಬರ್ದಂಗೆ ಆಗುತ್ತೆ. ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅಂತಕ್ಕಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಅಸೈನ್ಮೆಂಟ್ ಬರೆಯುವ ಕ್ರಮ, 7 ಸೂತ್ರಗಳ ಕ್ರಮ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗಿದೆ, ಯಾವುದೇ ಡೌಟ್ಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಡೌಟ್ಸ್ ಇದ್ರೆ ತಪ್ಪದೆ ನೀವು ಕಾಮೆಂಟ್ ಮಾಡಿ. ಜೊತೆಗೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಅಂತ ಅನ್ಸಿದ್ರು ಅಸೈನ್ಮೆಂಟ್ ಬರೆಯುವಾಗ ಕಾಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡಕ್ಕೆ ಸಿದ್ಧ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ದೇನೆ ಈ ವಿಡಿಯೋನ ಮುಗಿಸ್ಬೇಡಿ. ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೆ ಬೇಕಾಗುತ್ತೆ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಮತ್ತೊಂದು ನಾಲೆಡ್ಜ್ ರಿಲೇಟೆಡ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ನಾನು ನನ್ನ ಚಾನೆಲ್ ನಲ್ಲಿ ನಾಲೆಡ್ಜು, ಸ್ಕಾಲರ್ಶಿಪ್, ಸರ್ಕಾರಿ ಉದ್ಯೋಗಗಳು, ಅಪ್ಲಿಕೇಶನ್ಸ್ಗಳು, ಹೀಗೆ ಹಲವಾರು ರೀತಿಯಾದ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳನ್ನೇ ಮಾಡ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹೊರ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಈ ರೀತಿಯ ನಾಲೆಡ್ಜ್ ರಿಲೇಟೆಡ್ ವಿಡಿಯೋಗಳ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್.